16 ಲಕ್ಷ ಜನರ ಪಿಂಚಣಿ ಕಡಿತ. 3 ತಿಂಗಳಿಂದ 16 ಲಕ್ಷ ಜನರಿಗೆ ಬರ್ತಿಲ್ಲ ಪಿಂಚಣಿ. ಗ್ಯಾರಂಟಿ ಪರಿಷ್ಕರಣೆ ನಡುವೆ ಸರ್ಕಾರದಿಂದ ಮತ್ತೊಂದು ಶಾಕ್. ಪಿಂಚಣಿದಾರರಿಗೆ ಶಾಕ್. ಇದು ಸರ್ಕಾರದಿಂದ 3 ತಿಂಗಳಿಂದ ಬರೋಬ್ಬರಿ 16 ಲಕ್ಷ ಜನರಿಗೆ ಪಿಂಚಣಿ ಬರ್ತಾ ಇದೆ. ವಿಧವಾ ವೇತನ, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಕೂಡ ಮಾಡುವಂತಹ ಹಣ ಯಾವುದು ಕೂಡ ಸಿಗ್ತಾ ಇಲ್ಲ. 16 ಲಕ್ಷ ಜನರ ಪಿಂಚಣಿ ಕಡಿತ ಮಾಡಲಾಗಿದೆ. 3 ತಿಂಗಳಿಂದ ಬರ್ತಾ ಇಲ್ಲ. ವೃದ್ಧಾಪ್ಯ, ವಿಧವಾ ಪಿಂಚಣಿ, ಸಂಧ್ಯಾ ಸುರಕ್ಷಾ, ವಿಶೇಷ ಚೇತನರ ಪಿಂಚಣಿ ಯಾವುದೂ ಕೂಡ ಬರ್ತಾ ಇಲ್ಲ. ಈ ಪಿಂಚಣಿಗಳಿಂದ ಪಡಿತಾ ಇದ್ದಂಥವರಿಗೆ ಕೊಡಲಾಗಿದೆ. ಪಿಂಚಣಿ ಸ್ಥಗಿತಗೊಂಡು ಜನರು ಕಂಗಾಲಾಗಿದ್ದಾರೆ ಒಂದು ಕಡೆ. ಆದರೆ ಈ ರೀತಿಯಾಗಿ ಪಿಂಚಣಿ ತೆಗೆದುಕೊಳ್ತಾ ಇರುವವರಲ್ಲಿ ಫೇಕ್ ಆಗಿದ್ದಾರೆ ಅಂತ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಸರ್ಕಾರದಿಂದ. ಮನೆ ಖರ್ಚಿಗೆ, ಔಷಧಿಗೆ ಪಿಂಚಣಿ ಹಣ ನೆರವಾಗಿತ್ತು. ಪಿಂಚಣಿಗಾಗಿ ಕಚೇರಿಯಿಂದ ಕಚೇರಿಗೆ ವೃದ್ಧರು ಅಲಿದಾಟವನ್ನ ಮಾಡಿದ್ದಾರೆ. ಈ ಹಿಂದೆ ಕೂಡ ನಾವು ಈ ಬಗ್ಗೆ ವರದಿಯನ್ನು ಮಾಡಿದ್ವಿ. ವೃದ್ಧರು ಪ್ರತಿಭಟನೆಯನ್ನ ಮಾಡಿದ್ರು. ಪಿಂಚಣಿಗಾಗಿ ನಮಗೆ ನಮ್ಮ ಪಿಂಚಣಿಯನ್ನ ಕೊಡಿ ಅಂತ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಒಟ್ಟು 82.71 ಲಕ್ಷ ಪಿಂಚಣಿ ಫಲಾನುಭವಿಗಳಿದ್ದಾರೆ. ಪಿಂಚಣಿಗಾಗಿ 400 ಕೋಟಿ ಖರ್ಚು ಮಾಡಲಾಗ್ತಾ ಇತ್ತು. ಇದಕ್ಕೆ ಮೀಸಲಿಡಲಾಗ್ತಾ ಇತ್ತು. ಈಗ 82.71 ಲಕ್ಷ ಜನರ ಪೈಕಿ 16 ಲಕ್ಷ ಜನರನ್ನ ಇದರಿಂದ ಹೊರಗಿಡಲಾಗಿದೆ, ಕೈ ಬಿಡಲಾಗಿದೆ. ಸೊ ಇದರಿಂದ ಸುಮಾರು ಸರ್ಕಾರಕ್ಕೆ 150 ಕೋಟಿ ರೂಪಾಯಿ ಉಳಿತಾಯ ಆಗಿದೆ. 16 ಲಕ್ಷ ಜನರನ್ನ ಪಿಂಚಣಿಯಿಂದ ಕೈ ಬಿಟ್ಟಿದ್ದಕ್ಕಾಗಿ. ಸ್ಥಗಿತಗೊಳಿಸಿದ ಯಾಕೆ ಹಾಗಾದ್ರೆ? ಅರ್ಜಿಯಲ್ಲಿ ನೀಡಿದಂತ ವಿಳಾಸದಲ್ಲಿ 2.21 ಲಕ್ಷ ಜನ ಇಲ್ಲ. ಈಗ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿಲ್ಲ 45,853 ಜನ. ಸೂಕ್ತ ದಾಖಲೆಗಳನ್ನ ಕೊಟ್ಟಿಲ್ಲ 13,23,932 ಜನ. ನಕಲಿ ಪ್ರಮಾಣ ಪತ್ರ ಬಳಸಿದ್ದಾರೆ. ಸೊ ಅಂತವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಲಾಗಿದೆ. ಅವರಿಗೆ ಪಿಂಚಣಿ ಕೊಡ್ತಾ ಇಲ್ಲ. ವಯಸ್ಸಿನ ಮಿತಿ ಇನ್ನೂ ಆಗಿಲ್ಲ ಅಂದ್ರೂ ಕೂಡ, ತಲುಪದಿದ್ರೂ ಕೂಡ ಫೇಕ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಲಾಗಿದೆ. 2.21 ಲಕ್ಷ ಜನ ಅರ್ಜಿಯಲ್ಲಿ ನೀಡಿದಂತ ವಿಳಾಸದಲ್ಲಿ ಇಲ್ಲ. ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿಲ್ಲ 45,853 ಜನ. ಸೊ ಎಲ್ಲ ಕಾರಣಗಳು ಸರ್ಕಾರದ ಮುಂದಿದ್ದಾವೆ. ಹೀಗಾಗಿ ನಕಲಿ ಪ್ರಮಾಣ ಪತ್ರವನ್ನ ಬಳಸಿಕೊಂಡು ಇನ್ನೂ 60 ವರ್ಷ ವಯಸ್ಸಾಗದೇನೆ 50 ವರ್ಷ, 45 ವರ್ಷ, 55 ವರ್ಷಕ್ಕೆಲ್ಲ ಪಿಂಚಣಿ ಮಾಡಿಸ್ಕೊಂಡಂತವರು ಕೂಡ ಸುಮಾರು ಜನ ಇದ್ದಾರೆ. ಲಕ್ಷಾಂತರ ಜನ ಇದ್ದಾರೆ. ಅಂತವರನ್ನು ಕೂಡ ಈಗ ಹೊರಗಿಡಲಾಗಿದೆ. ಅಂದ್ರೆ ಟೋಟಲಿ ಪರಿಷ್ಕರಣೆ ಮಾಡಲಾಗಿದೆ. ಆದ್ರೆ ಅರ್ಹ ಫಲಾನುಭವಿಗಳಿಗೂ ಕೂಡ ಇದರಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 60 ವರ್ಷ ಮೇಲ್ಪಟ್ಟಂತಹ ಅರ್ಹ ಫಲಾನುಭವಿಗಳು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾಗಿ ಸಲ್ಲಿಕೆ ಮಾಡದಂತವರು ನಮ್ಮನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಕಳೆದ 3 ತಿಂಗಳಿಂದ ಹೋರಾಟ ನಡೀತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ವಿಶೇಷ ಚೇತನರಿಗೆ ಪಿಂಚಣಿ ಸಿಕ್ಕಿಲ್ಲ. 60,000ಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ಪಿಂಚಣಿ ಹಣ ತಲುಪಿಲ್ಲ ಇದುವರೆಗೂ. ಕಳೆದ 3 ತಿಂಗಳಿಂದ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ ವಿಶೇಷ ಚೇತನರು. 3 ತಿಂಗಳಿಂದ ಬರಬೇಕಾಗಿದ್ದಂಥ ಪಿಂಚಣಿ ಹಣ ಬಂದಿಲ್ಲ ವಿಶೇಷ ಚೇತನರಿಗೆ. ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು 5ನೇ ತಾರೀಕು ವಿಶೇಷ ಚೇತನರಿಗೆ ಸರ್ಕಾರ 1,400 ರೂಪಾಯಿ ಪಿಂಚಣಿ ಹಣವನ್ನು ಕೊಡ್ತಾ ಇತ್ತು. ಆದರೆ ಕಳೆದ 3 ತಿಂಗಳಿಂದ ಈ ವಿಶೇಷವಾದಂತಹ ಪಿಂಚಣಿ ಸೌಲಭ್ಯ ಸಿಗ್ತಾ ಇಲ್ಲ. ಹಣ ಸೇರದೆ ವಿಶೇಷ ಚೇತನರು ಕಂಗಾಲಾಗಿದ್ದಾರೆ. ಸಿಗ್ತಾ ಇಲ್ಲ ಕಳೆದ 3 ತಿಂಗಳಿಂದ. ಹೀಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಒಂದಿಷ್ಟು ಕಾರಣಗಳನ್ನು ಸರ್ಕಾರ ಮುಂದಿಡ್ತಾ ಇದೆ. ಈ ರೀತಿಯಾಗಿ ಫೇಕ್ ಆಗಿದ್ದಂಥವರನ್ನ ನಾವು ಕೈ ಬಿಡ್ತಾ ಇದ್ದೀವಿ ಅಂತ ಒಂದಿಷ್ಟು ರೂಲ್ಸ್ಗಳನ್ನು ಕೂಡ ಮುಂದಿಟ್ಟಿರುವಂಥದ್ದು, ಕಾರಣಗಳನ್ನು ಮುಂದಿಟ್ಟಿದೆ. ಯಾರೆಲ್ಲ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿಲ್ಲ, 20,000ಕ್ಕಿಂತ ಕಡಿಮೆ ಇರಬೇಕು ಅವರ ಪ್ರತಿ ವರ್ಷದ ಆದಾಯ. ಆಮೇಲೆ ಠೇವಣಿ 10,000ಕ್ಕಿಂತ ಕಡಿಮೆ ಇರಬೇಕು ಬ್ಯಾಂಕ್ನಲ್ಲಿ ಇಡುವಂತಹ ಠೇವಣಿ. 60 ವರ್ಷ ಮೇಲ್ಪಟ್ಟು ವಯಸ್ಸಾಗಿರಬೇಕು. ಸೊ ಹಲವಾರು ರೂಲ್ಸ್ಗಳಿದ್ದಾವೆ ಈ ಪಿಂಚಣಿಗಳನ್ನು ಪಡಿಬೇಕು ಅಂತ ಇದ್ರೆ. ಸೊ ಆ ರೂಲ್ಸ್ಗಳನ್ನು ಫಾಲೋ ಮಾಡದೇನೆ ಯಾರೆಲ್ಲ ಅಪ್ಲೈ ಆಗಿದ್ರು ಇಲ್ಲಿವರೆಗೂ ಅಂಥವರನ್ನ ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ. ಇದರಲ್ಲಿ ಬರೋಬ್ಬರಿ 16 ಲಕ್ಷ ಜನ ಈಗ ಫಿಲ್ಟರ್ ಆಗಿರುವಂಥದ್ದು. ಇದರಿಂದ ಸರ್ಕಾರಕ್ಕೆ 150 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಪಿಂಚಣಿಯನ್ನು ಕೊಡೋದಕ್ಕಾಗಿ 400 ಕೋಟಿ ಪ್ರತಿ ವರ್ಷ ಮೀಸಲಿಡೋದು ಸರ್ಕಾರ. ಆದರೆ 150 ಕೋಟಿ ಈ ರೀತಿಯಾಗಿ ಪೋಲ್ ಆಗ್ತಾ ಇತ್ತು ಅನ್ನೋದನ್ನ ಮನಗಂಡು ಸರ್ಕಾರ ಈಗ ಫಿಲ್ಟರ್ ಮಾಡೋಕೆ ಮುಂದಾಗಿದೆ. ಕಳೆದ 3 ತಿಂಗಳಿಂದ ಈ ರೀತಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ
16 ಲಕ್ಷ ಜನರನ್ನೀಗ ಹೊರಗಿಡಲಾಗಿದೆ. ಬಟ್ ಈಗ ಒಂದಿಷ್ಟು ಕಡೆಗಳಲ್ಲಿ ಆಗ್ರಹ ಕೇಳಿ ಬರ್ತಾ ಇರೋದು, ಆಕ್ರೋಶ ವ್ಯಕ್ತವಾಗ್ತಾ ಇರೋದು, ನಾವೆಲ್ಲ ರೀತಿಯಾಗಿ ಕೂಡ ಎಲಿಜಿಬಲ್ ಆಗಿದ್ದೀವಿ, ಅರ್ಹರಾಗಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿದ್ದೀವಿ, ಆದ್ರೂ ಕೂಡ ನಮ್ಮನ್ನು ಹೊರಗಿಟ್ಟಿದ್ದಾರೆ ಅಂತ.